ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದೇ ಭಾನುವಾರದಿಂದ ಅಂದ್ರೆ ನಾಳೆಯಿಂದ ಕನ್ನಡ ಬಿಗ್ ಬಾಸ್ ಸೀಸನ್ 11 ಆರಂಭಗೊಳ್ಳಲಿದೆ. ಈ ಬಾರಿಯ ಬಿಗ್ ಬಾಸ್ ಈ ಹಿಂದೆ ನಡೆದಂತಹ 10 ಬಿಗ್ ಬಾಸ್ ಸೀಸನ್ಗಳಿಗಿಂತ ವಿಭಿನ್ನವಾಗಿರಲಿದೆ ಮತ್ತು ಕಿಚ್ಚ ಸುದೀಪ್ ಅವರನ್ನ ಬಿಗ್ ಬಾಸ್ ಹೋಸ್ಟ್ ಆಗಿ ನೋಡಲು ಪ್ರೇಕ್ಷಕರು ಕಾಯುತ್ತಿದ್ದಾರೆ. ಪ್ರತಿ ವರ್ಷ ಬಿಗ್ ಬಾಸ್ ಹೊಸ ಥೀಮ್ನೊಂದಿಗೆ ಶುರುವಾಗುತ್ತದೆ. ಕಳೆದ ವರ್ಷ ಸಮರ್ಥರು ಮತ್ತು ಅಸಮರ್ಥರು ಎನ್ನುವ 2 ತಂಡಗಳನ್ನ ಬಿಗ್ ಬಾಸ್ನಲ್ಲಿ ರಚಿಸಲಾಗಿತ್ತು. ಈ ಬಾರಿ ಸ್ವರ್ಗ ಮತ್ತು ನರಕ ಎನ್ನುವ ಕಾನ್ಸೆಪ್ಟ್ನಲ್ಲಿ ನಡೆಯಲಿದೆ. ಕೆಲ ಸ್ಪರ್ಧಿಗಳ ಹೆಸರು ಈ ಸಲ ಮೊದಲೇ ರಿವೀಲ್ ಆಗಲಿದೆ. ಸ್ವರ್ಗ ಮತ್ತು ನರಕ ಎನ್ನುವುದು ಕನ್ನಡಕ್ಕೆ ಹೊಸತು, ಆದರೆ ಈ ರಿಯಾಲಿಟಿ ಶೋಗೆ ಇದು ಹೊಸದಲ್ಲ. ಯಾಕೆಂದರೆ ಈ ಹಿಂದೆ ಹಿಂದಿ ಬಿಗ್ ಬಾಸ್ನಲ್ಲಿ ಈ ಕಾನ್ಸೆಪ್ಟ್ ಆಲ್ರೆಡಿ ಬಳಸಲಾಗಿತ್ತು. ಬಿಗ್ ಬಾಸ್ನಲ್ಲಿ ಸ್ವರ್ಗ ಮತ್ತು ನರಕದ ಮನೆ ಹೇಗಿರುತ್ತೆ ಅನ್ನೋದು ನೋಡೋದಾದ್ರೆ, ಬಿಗ್ ಬಾಸ್ ಹಿಂದಿ ಸೀಸನ್ 7ರಲ್ಲಿ ಸ್ವರ್ಗ ಮತ್ತು ನರಕ ಎನ್ನುವ 2 ಮನೆ ಇತ್ತು. ಇದರಲ್ಲಿ ಮೊದಲೇ ಕೆಲವೊಂದಿಷ್ಟು ಸ್ಪರ್ಧಿಗಳು ಸ್ವರ್ಗದಲ್ಲಿ, ಇನ್ನೂ ಕೆಲವೊಂದಿಷ್ಟು ಸ್ಪರ್ಧಿಗಳು ನರಕದಲ್ಲಿ ಇರುತ್ತಿದ್ದರು. ಹಿಂದಿ ಬಿಗ್ ಬಾಸ್ನಲ್ಲಿ 2 ತಂಡಗಳನ್ನ ರಚಿಸಲಾಗಿತ್ತು. ಸ್ವರ್ಗದಲ್ಲಿರುವ ಸ್ಪರ್ಧಿಗಳಿಗೆ ಈಜುಕೊಳ, ಆರಾಮದಾಯಕವಾದ ಹಾಸಿಗೆಗಳು, ಜಿಮ್, ಅಡಿಗೆ ಮನೆ ಮತ್ತು ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸಲಾಗಿತ್ತು. ಇನ್ನೊಂದು ಕಡೆ ನರಕದಲ್ಲಿನ ಸ್ಪರ್ಧಿಗಳಿಗೆ ಸಾಮಾನ್ಯ ಸ್ನಾನಗೃಹ ಮತ್ತು ಶೌಚಾಲಯ, ಸರಿಯಾಗಿಲ್ಲದ ಹಾಸಿಗೆಗಳು, ಕುಡಿಯುವ ನೀರಿಗಾಗಿ ಒಂದೇ ನಲ್ಲಿ ಇರುತ್ತಿತ್ತು ಮತ್ತು ಅಡಿಗೆ ಕೋಣೆ ಕೂಡ ಇರುತ್ತಿದ್ದಿಲ್ಲ. ನರಕಕ್ಕೆ ಕಳುಹಿಸಲ್ಪಟ್ಟವರು ಆಹಾರಕ್ಕಾಗಿ ಇನ್ನೊಂದು ಬದಿಯವರನ್ನ ಅವಲಂಬಿಸಿರಬೇಕಾಗಿತ್ತು. ಇದನ್ನ ಹೊರತುಪಡಿಸಿ 2 ಗುಂಪುಗಳ ನಡುವೆ ಬೇರೆ ಯಾವುದನ್ನ ಹಂಚಿಕೊಳ್ಳಲಾಗುವುದಿಲ್ಲ. ಆದರೆ ಹಿಂದಿ ಬಿಗ್ ಬಾಸ್ನಲ್ಲಿ 31 ದಿನಗಳ ನಂತರ 2 ಕಡೆಯ ಸ್ಪರ್ಧಿಗಳನ್ನ ವಿಲೀನಗೊಳಿಸಲಾಗಿತ್ತು ಮತ್ತು ಎಲ್ಲರಿಗೂ ಸಾಮಾನ್ಯ ಸೌಲಭ್ಯಗಳನ್ನ ಒದಗಿಸಲಾಗಿತ್ತು. ಆದರೆ ಕನ್ನಡದಲ್ಲಿ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ ಹಿಂದಿ ಬಿಗ್ ಬಾಸ್ ತರ ಇರುತ್ತಾ ಅಥವಾ ಬೇರೆ ತರ ಇರುತ್ತಾ, ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತು ನಡೆಯುವ ರಾಜಾರಾಣಿ ಫಿನಾಲೆ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರು ರಿವೀಲ್ ಆಗಲಿದೆ. ಇನ್ನು ಇದೇ ಸಂಡೆಯಿಂದ ಬಿಗ್ ಬಾಸ್ ಆರಂಭಗೊಳ್ಳಲಿದೆ. ಇತ್ತೀಚೆಗೆ ಬಿಗ್ ಬಾಸ್ಗೆ ಹೋಗುವ ಸ್ಪರ್ಧಿಗಳ ಹೆಸರು ಲೀಕ್ ಆಗಿತ್ತು. ಈ ಪಟ್ಟಿಯಲ್ಲಿ ರೀಲ್ಸ್ ಮೂಲಕ ಖ್ಯಾತಿ ಗಳಿಸಿರುವ ಭೂಮಿಕಾ ಬಸವರಾಜ್, ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್, ಒಲವಿನ ನಿಲ್ದಾಣ ಸೀರಿಯಲ್ ನಟ ಅಕ್ಷಯ್ ನಾಯಕ್, ಎಸ್ ನಾರಾಯಣ್ ಪುತ್ರ ಪಂಕಜ್, ನಟಿ ನಭಾ ನಟೇಶ್, ನಟಿ ಪ್ರೇಮಾ ಅವರ ಹೆಸರು ಕೇಳಿ ಬಂದಿವೆ. ಹಾಗೆಯೇ ಕನ್ನಡತಿ ಸೀರಿಯಲ್ ಖ್ಯಾತಿಯ ಕಿರಣ್ ರಾಜ್ ಮತ್ತು ಹರಿಪ್ರಿಯಾ ತಾವು ಬಿಗ್ ಬಾಸ್ಗೆ ಹೋಗುತ್ತಿಲ್ಲ ಎಂದು ಕನ್ಫರ್ಮ್ ಮಾಡಿದ್ದಾರೆ. ಇದಿಷ್ಟು ಬಿಗ್ ಬಾಸ್ ಬಗ್ಗೆ ಮಾಹಿತಿಯಾಗಿದೆ. ನಮ್ಮ ಚಾನಲಲ್ಲಿ ಬಿಗ್ ಬಾಸ್ ಬಗ್ಗೆ ನಿರಂತರವಾಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.